ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ರೈಲು ಪ್ರಯಾಣ ತುಂಬ ಸುರಕ್ಷಿತ. ಎಷ್ಟೇ ದೂರವಾದ ಪ್ರಯಾಣವಾದರೂ ಕೂಡ ರೈಲಲ್ಲಿ ಸುರಕ್ಷಿತವಾಗಿ ಆರಾಮಾಗಿ ಹೋಗಬಹುದು ಅಂತ ಎಲ್ಲರೂ ರೈಲು ಪ್ರಯಾಣವನ್ನೇ ಇಷ್ಟಪಡ್ತಾರೆ. ಆದರೆ ನಿಮಗೆ ಗೊತ್ತಾ, ಈ ರೈಲು ಪ್ರಯಾಣಗಳಲ್ಲಿ ಅತ್ಯಂತ ಅಪಾಯಕರವಾದ ರೈಲು ಮಾರ್ಗಗಳು ಪ್ರಯಾಣಗಳು ಇವೆ. ಅವುಗಳನ್ನು ನೋಡಿದ್ರೆ ರೈಲನ್ನು ಹತ್ತಲು ಕೂಡ ಭಯ ಪಡ್ತಾರೆ. ಅಂತಹ ಭಯಂಕರವಾದ ರೈಲು ಪ್ರಯಾಣಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ. ಇದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಂಬರ್ 1, ಮೆಕಲಾಂಗ್ ಮಾರ್ಕೆಟ್ ರೈಲ್ವೆ ಟ್ರ್ಯಾಕ್. ಥೈಲ್ಯಾಂಡಲ್ಲಿನ ಮೆಕಲಾಂಗ್ ರೈಲ್ವೆ ಸ್ಟೇಷನ್ ಹತ್ರ ಇರುವ ಈ ರೈಲ್ವೆ ಟ್ರ್ಯಾಕ್ ಅಲ್ಲಿನ ಸಿಟಿಯ ಮಾರ್ಕೆಟ್ ಮಧ್ಯದಿಂದ ಹೋಗುತ್ತೆ. ಆಶ್ಚರ್ಯಗೊಳಿಸೋ ವಿಷಯ ಏನಂದ್ರೆ, ಈ ಟ್ರ್ಯಾಕ್ ಹತ್ರನೇ ದೊಡ್ಡ ತರಕಾರಿ ಮಾರುಕಟ್ಟೆ ಇದೆ. ಅಲ್ಲಿ ಸ್ಥಳ ಕಡಿಮೆ ಇರೋದ್ರಿಂದ ಅನೇಕ ಜನರು ತಮ್ಮ ವ್ಯಾಪಾರವನ್ನ ಈ ಮಾರ್ಕೆಟ್ ಪಕ್ಕದಲ್ಲೇ ಇಟ್ಕೊಂಡಿದ್ದಾರೆ. ಅವರಿಗೆ ಟ್ರೈನ್ ಬರೋ ಶಬ್ದ ಕೇಳಿದ ತಕ್ಷಣವೇ ಅವರು ತಮ್ಮ ವಸ್ತುಗಳನ್ನ, ತರಕಾರಿಗಳನ್ನ ತೆಗೆದು ಪಕ್ಕದಲ್ಲಿ ನಿಂತುಕೊಳ್ತಾರೆ. ನಂತರ ಟ್ರೈನ್ ಹೋದ ಮೇಲೆ ಮತ್ತೆ ಅವರ ವಸ್ತುಗಳನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ತಾರೆ. ಆ ರೈಲ್ವೆ ಟ್ರ್ಯಾಕ್ಗೆ ಅವರು ವ್ಯಾಪಾರ ಮಾಡುವ ಜಾಗಕ್ಕೆ ಕೇವಲ 1 ಅಡಿಯಷ್ಟು ದೂರ ಇರುತ್ತೆ. ಇದಕ್ಕಾಗಿ ಅಲ್ಲಿ ವ್ಯಾಪಾರ ಮಾಡುವವರು ಪ್ರತಿದಿನ ತುಂಬಾ ಅಪಾಯದಲ್ಲೇ ಜೀವಿಸ್ತಿದ್ದಾರೆ. ಟ್ರೈನ್ ಬರೋವಾಗ ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರು, ಅಜಾಗರೂಕತೆಯಿಂದ ಇದ್ರೂ ಆ ಟ್ರೈನ್ ಅವರನ್ನ ಗುದ್ದಿಕೊಂಡು ಹೋಗುತ್ತೆ. ಇದಕ್ಕಾಗಿ ಆ ಮಾರ್ಕೆಟ್ಗೆ ಟ್ರೈನ್ ಹೋಗುವಾಗ ಟ್ರೈನ್ ಡ್ರೈವರ್ ಹಾರನ್ ಹೊಡಿತಾ ಅವರನ್ನ ಎಚ್ಚರಗೊಳಿಸ್ತಾನೆ. ಪ್ರತಿದಿನ ಆ ಮಾರ್ಕೆಟ್ ಅಲ್ಲಿ ಹೀಗೆಯೇ ನಡೆಯುತ್ತಿರುತ್ತೆ. ನಂಬರ್ 2, ರಾಮೇಶ್ವರಂ ರೈಲ್ವೆ ಟ್ರ್ಯಾಕ್. ಹಿಂದೆ ನಾವು ನೋಡಿದ ರೈಲ್ವೆ ಟ್ರ್ಯಾಕ್ ನೆಲದ ಮೇಲಿತ್ತು, ಆದರೆ ಈ ರೈಲ್ವೆ ಟ್ರ್ಯಾಕ್ ಮಾತ್ರ ಸಮುದ್ರದ ಮೇಲಿದೆ. ಅದು ಕೂಡ 2 ಕಿಲೋಮೀಟರ್ನಷ್ಟು ದೂರದವರೆಗೂ ಇದೆ. ಇದು ನಮ್ಮ ಭಾರತದ ಅತ್ಯಂತ ಡೇಂಜರಸ್ ರೈಲ್ವೆ ಟ್ರ್ಯಾಕ್. ದಕ್ಷಿಣ ಭಾರತದಲ್ಲಿರುವ ಈ ರೈಲ್ವೆ ಟ್ರ್ಯಾಕ್ ತಮಿಳುನಾಡಿನ ರಾಮೇಶ್ವರಮನ್ನ ಪಂಬನ್ ದ್ವೀಪದೊಂದಿಗೆ ಸೇರಿಸುತ್ತೆ. ಇದಕ್ಕಾಗಿ ಇದನ್ನ ಪಂಬನ್ ಬ್ರಿಡ್ಜ್ ಅಂತ ಕೂಡ ಕರೀತಾರೆ. ಇಷ್ಟು ಉದ್ದವಾದ ಈ ಬ್ರಿಡ್ಜ್ನ ನಿರ್ಮಾಣವನ್ನ 1911ರಲ್ಲಿ ಪ್ರಾರಂಭಿಸಿದರೆ 1914ರಲ್ಲಿ ಪೂರ್ತಿಯಾಗುತ್ತೆ. ಈ ಟ್ರೈನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಟ್ರೈನಿಂದ ಹೊರಗಡೆ ನೋಡಿದ್ರೆ ಅವರಿಗೆ ಸುತ್ತಲೂ ಸಮುದ್ರ ಮಾತ್ರ ಕಾಣಿಸುತ್ತೆ. ಇಷ್ಟೇ ಅಲ್ಲದೆ ಈ ಟ್ರೈನ್ ಸಮುದ್ರದ ಮಧ್ಯದಲ್ಲಿದ್ದಾಗ ಸಮುದ್ರದಿಂದ ಬರುವ ಗಾಳಿ, ದೊಡ್ಡ ದೊಡ್ಡ ಅಲೆಗಳು ಪ್ರಯಾಣಿಕರನ್ನ ಭಯ ಪಡಿಸ್ತವೆ. ಆದರೆ ಥ್ರಿಲ್ಲಿಂಗ್ ಮೂಮೆಂಟ್ ಅನ್ನ ಎಂಜಾಯ್ ಮಾಡುವವರಿಗೆ ಈ ಪ್ರಯಾಣ ತುಂಬಾ ಇಷ್ಟವಾಗುತ್ತೆ. ಫ್ರೆಂಡ್ಸ್, ಇದು ನಮ್ಮ ಭಾರತದಲ್ಲೇ ಇರೋದ್ರಿಂದ ನಿಮ್ಮಲ್ಲಿ ಯಾರಾದರೂ ಈ ಟ್ರೈನ್ ಜರ್ನಿಯನ್ನ ಮಾಡಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಂಬರ್ 3, ಗಿಸ್ಬೋರ್ನ್ ರೈಲ್ವೆ ಟ್ರ್ಯಾಕ್. ಫ್ರೆಂಡ್ಸ್, ನೀವೆಂದಾದರೂ ಏರ್ಪೋರ್ಟ್ ರನ್ವೇ ಟ್ರೈನ್ ಮೇಲಿಂದ ಹೋಗೋದನ್ನ ನೋಡಿದ್ದೀರಾ? ಆದರೆ ಇದು ಹೇಗೆ ಸಾಧ್ಯವಾಗುತ್ತೆ ಅಂತ ನಿಮಗೆ ಡೌಟ್ ಬರಬಹುದು. ಆದರೆ ನಿಜವಾಗ್ಲೂ ಅಂತಹ ರೂಟ್ ಇದೆ. ಅಂದರೆ ವಿಮಾನ ಹೋಗುವ ದಾರಿಯಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಇಷ್ಟೇ ಅಲ್ಲದೆ ಆ ಟ್ರ್ಯಾಕ್ ಮೇಲಿಂದ ಟ್ರೈನ್ಗಳು ಕೂಡ ಹೋಗುತ್ತಿರ್ತವೆ. ನ್ಯೂಜಿಲೆಂಡ್ ಅಲ್ಲಿನ ನಾರ್ತ್ ಐಲ್ಯಾಂಡ್ ಅಲ್ಲಿ ಗಿಸ್ಬೋರ್ನ್ ಎಂಬ ಒಂದು ಏರ್ಪೋರ್ಟ್ ಇದೆ. ಈ ಏರ್ಪೋರ್ಟ್ ಮುಂಜಾನೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ತುಂಬಾ ಬ್ಯುಸಿ ಆಗಿರುತ್ತೆ. ಇಲ್ಲಿರುವ ರೈಲ್ವೆ ಟ್ರ್ಯಾಕ್ ರನ್ವೇಯ ಮಧ್ಯದಲ್ಲಿಂದ ಹೋಗುತ್ತೆ. ಇದಕ್ಕಾಗಿ ಆ ಕಡೆಯಿಂದ ಟ್ರೈನ್ಸ್ ಹೋದಾಗ ಆ ಪ್ಲೇನ್ಸ್ ಅನ್ನ ನಿಲ್ಲಿಸ್ತಾರೆ. ಮತ್ತೆ ಪ್ಲೇನ್ ಟೇಕ್ ಆಫ್ ಅಥವಾ ಲ್ಯಾಂಡ್ ಆಗುವಾಗ ಅವು ಹೋಗೋವರೆಗೂ ಆ ಟ್ರೈನ್ ಅನ್ನ ನಿಲ್ಲಿಸ್ತಾರೆ. ಇದಕ್ಕಾಗಿ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ರಿಗೆ ಇವೆರಡನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ಯಾಕಂದ್ರೆ ಈ ಏರ್ಪೋರ್ಟ್ ಇಂದ ಸುಮಾರು 60 ಡೊಮೆಸ್ಟಿಕ್ ಪ್ಲೇನ್ಸ್ ಲ್ಯಾಂಡ್ ಅಥವಾ ಟೇಕ್ ಆಫ್ ಆಗ್ತವೆ. ಇದರಿಂದ ಟ್ರೈನ್ ಅನ್ನ, ಪ್ಲೇನ್ ಅನ್ನ ತುಂಬಾ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಬೈ ಮಿಸ್ಟೇಕ್ ಆಗಿ ಟ್ರೈನ್ ಬರುವಾಗ ಪ್ಲೇನ್ಗೆ ಸಿಗ್ನಲ್ ಕೊಟ್ರೆ ಅವೆರಡೂ ಗುದ್ದಿಕೊಳ್ತವೆ. ಇದಕ್ಕಾಗಿ ಅಂತಹ ಅಪಾಯ ಆಗದಂತೆ ಇರಲು ಅಲ್ಲಿನ ವರ್ಕರ್ಸ್ ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿರ್ತಾರೆ. ನಂಬರ್ 4, ಟ್ರೈನ್ ಟು ದಿ ಕ್ಲೌಡ್ಸ್. ಅರ್ಜೆಂಟೀನಾದಲ್ಲಿ ನಿರ್ಮಿಸಿರುವ ಈ ರೈಲ್ವೆ ಟ್ರ್ಯಾಕ್ ಪ್ರಪಂಚದಲ್ಲಿಯೇ ಅತ್ಯಂತ ಅಪಾಯಕರವಾದ ಟ್ರ್ಯಾಕ್ಗಳಲ್ಲಿ ಒಂದು. ಈ ರೈಲ್ವೆ ಟ್ರ್ಯಾಕ್ನ ನಿರ್ಮಾಣವನ್ನ 1948ರಲ್ಲಿ ಮಾಡ್ತಾರೆ. ಇದನ್ನ ನಿರ್ಮಿಸಲು ಇವರಿಗೆ ಸರಿಸುಮಾರು 27 ವರ್ಷ ಹಿಡಿಯುತ್ತೆ. ಈ ಬ್ರಿಡ್ಜ್ ಮೇಲೆ ರೈಲ್ ಹೋಗುವಾಗ ಕೆಳಗಿಂದ ಆ ಟ್ರೈನ್ ಅನ್ನ ನೋಡಿದ್ರೆ ಅದು ಆಕಾಶದಲ್ಲಿ ಹೋಗುತ್ತಿದ್ದಂತೆ ಕಾಣಿಸುತ್ತೆ. ಇದಕ್ಕಾಗಿ ಈ ರೈಲು ಮಾರ್ಗಕ್ಕೆ ಟ್ರೈನ್ ಟು ದಿ ಕ್ಲೌಡ್ಸ್ ಅಂತ ಹೆಸರಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಈ ಟ್ರೈನ್ ಟ್ರ್ಯಾಕ್ ಅನ್ನ ನೆಲದಿಂದ ಸುಮಾರು 4220 ಮೀಟರ್ಗಳಷ್ಟು ಎತ್ತರದಲ್ಲಿ ಕಟ್ಟಿದ್ದಾರೆ. ಇದಕ್ಕಾಗಿ ಆ ಟ್ರೈನಲ್ಲಿ ಪ್ರಯಾಣಿಸಲು ಅನೇಕ ಜನರು ಭಯ ಪಡ್ತಾರೆ. ಹಾಗೆ ಈ ಟ್ರೈನ್ ಸುಮಾರು 21 ಸುರಂಗಗಳು ಮತ್ತೆ 29 ಬ್ರಿಡ್ಜ್ಗಳ ಮೇಲಿಂದ ಹೋಗುತ್ತೆ. ಈ ರೈಲ್ವೆ ಟ್ರ್ಯಾಕ್ ಇಂಡೀಸ್ ಪರ್ವತಗಳ ಮಧ್ಯದಲ್ಲಿಂದ ಹೋಗುತ್ತೆ. ಈ ಟ್ರ್ಯಾಕ್ ನಾರ್ತ್ ಅರ್ಜೆಂಟೀನಾ ಮತ್ತೆ ಚಿಲಿ ದೇಶವನ್ನ ಸೇರಿಸುತ್ತೆ. ಈ ಟ್ರ್ಯಾಕ್ ಇಷ್ಟು ಎತ್ತರದಲ್ಲಿರೋದ್ರಿಂದ ಅಲ್ಲಿನ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಪ್ರತಿದಿನ ಆ ಟ್ರ್ಯಾಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
ಈ ಬ್ರಿಡ್ಜ್ ಮೇಲೆ ಟ್ರೈನ್ ಹೋಗುವಾಗ ಅದರಲ್ಲಿನ ಪ್ಯಾಸೆಂಜರ್ಸ್ ಕೆಳಗಡೆ ನೋಡಿದ್ರೆ ಅವರ ತಲೆ ತಿರುಗೋದು ಖಂಡಿತ. ನಂಬರ್ 5 ಡೆವಿಲ್ಸ್ ನೋಸ್ ರೈಲ್ವೆ ಟ್ರ್ಯಾಕ್. ಈ ಟ್ರೈನ್ ಈಕ್ವೆಡರ್ ಅಲ್ಲಿನ ಅಮೋಶಿ ಮತ್ತೆ ಸಿಲಾಂಬೆ ಮಧ್ಯದಲ್ಲಿನ ಪರ್ವತದಿಂದ ಹೋಗುತ್ತೆ. ಈ ಡೇಂಜರಸ್ ಪರ್ವತದ ಮೇಲೆ ಈ ರೈಲ್ವೆ ಟ್ರ್ಯಾಕ್ ಸರಿ ಸುಮಾರು 12 ಕಿಲೋಮೀಟರ್ ವರೆಗೂ ಇರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಅನ್ನ 1905ರಲ್ಲಿ ಕಟ್ತಾರೆ. ಈ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಿಸಿದ ಇಂಜಿನಿಯರ್ಸ್ ಪ್ಲಾನ್ ಅದ್ಭುತ ಅಂತ ಹೇಳಬಹುದು. ಯಾಕಂದ್ರೆ ಈ ಪರ್ವತದ ಮೇಲೆ ರೈಲ್ವೆ ಟ್ರ್ಯಾಕ್ ನಿರ್ಮಿಸೋದು ತುಂಬಾ ಕಷ್ಟವಾದ ಕೆಲಸ. ಆದ್ರೆ ಅದನ್ನ ತುಂಬಾ ಪರ್ಫೆಕ್ಟ್ ಆಗಿ ಯಾವುದೇ ಅಪಾಯಗಳು ಆಗದಂತೆ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಈ ರೈಲ್ ಪ್ರಯಾಣ ಒಂದು ಕಡೆ ಎತ್ತರವಾದ ಪರ್ವತಗಳ ಪಕ್ಕದಲ್ಲಿದ್ರೆ ಮತ್ತೊಂದು ಕಡೆ ಆಳವಾದ ಗುಂಡಿಗಳು ಕೂಡ ನಮಗೆ ಕಾಣಿಸ್ತವೆ. ಈ ಟ್ರ್ಯಾಕ್ ಅಲ್ಲಿ ಪ್ರಯಾಣಿಸುವಾಗ ಆ ಪ್ಯಾಸೆಂಜರ್ಸ್ ಕೆಳಗಡೆ ನೋಡಿದ್ರೆ ತುಂಬಾ ಭಯ ಪಡ್ತಾರೆ. ಯಾಕಂದ್ರೆ ಈ ಪ್ರಯಾಣ ಅಷ್ಟು ಭಯದಿಂದ ಕೂಡಿರುತ್ತೆ. ಇಲ್ಲಿ ಮತ್ತೊಂದು ವಿಷಯವೇನೆಂದ್ರೆ ಪರ್ವತದ ಮಧ್ಯದಲ್ಲಿ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡುವಾಗ ಅನೇಕ ಕಾರ್ಮಿಕರು ಈ ಆಳವಾದ ಗುಂಡಿಯಲ್ಲಿ ಬಿದ್ದು ಸತ್ತು ಹೋಗಿದ್ದಾರೆ. ಈ ಟ್ರ್ಯಾಕ್ ಅಲ್ಲಿ ಟರ್ನಿಂಗ್ ಎಷ್ಟು ಶಾರ್ಪ್ ಆಗಿರುತ್ತೆ ಅಂದ್ರೆ ಟ್ರೈನ್ ಟ್ರ್ಯಾಕ್ ಮೇಲೆ ಹೋಗುವಾಗ ಸ್ಲಿಪ್ ಆಗಿ ಬೀಳುತ್ತೆ ಅನ್ನುವಷ್ಟು ಎಡ್ಜ್ ಅಲ್ಲಿ ಇರುತ್ತೆ. ಇದು ಕೂಡ ಥ್ರಿಲ್ಲಿಂಗ್ ಮತ್ತೆ ಅಡ್ವೆಂಚರ್ ಅನ್ನ ಇಷ್ಟಪಡುವವರಿಗೆ ಒಳ್ಳೆಯ ಮಜವನ್ನ ಕೊಡುತ್ತೆ. ನಂಬರ್ 6 ಡೆತ್ ರೈಲ್ವೆ ಟ್ರ್ಯಾಕ್. ಈ ರೈಲ್ವೆ ಟ್ರ್ಯಾಕ್ ಥೈಲ್ಯಾಂಡ್ ಅಲ್ಲಿನ ಬ್ಯಾಂಕಾಕ್ ಸಿಟಿಯನ್ನ ಬರ್ಮಾದಲ್ಲಿನ ರಂಗೂನ್ ಸಿಟಿಯನ್ನ ಸೇರಿಸುತ್ತೆ. ಈ ರೈಲ್ವೆ ಟ್ರ್ಯಾಕ್ ನ ಉದ್ದ ಸುಮಾರು 418 ಕಿಲೋಮೀಟರ್ ಇರುತ್ತೆ. ಈ ರೈಲ್ವೆ ಟ್ರ್ಯಾಕ್ ಎಷ್ಟು ಡೇಂಜರ್ ಆಗಿರುತ್ತೆ ಅಂದ್ರೆ 1947ರಲ್ಲಿ ಈ ರೈಲ್ವೆ ಟ್ರ್ಯಾಕ್ ಅನ್ನ ಮುಚ್ಚಿ ಬಿಡ್ತಾರೆ. ಯಾಕಂದ್ರೆ ಆಗ ನಡೆದ ಅತಿ ಘೋರವಾದ ಅಪಾಯವನ್ನ ಥೈಲ್ಯಾಂಡ್ ಜನರು ಇನ್ನೂ ಮರೆತಿಲ್ಲ. ಈ ರೈಲ್ವೆ ಟ್ರ್ಯಾಕ್ ಅನ್ನ ನಿರ್ಮಿಸುವಾಗ ಸರಿ ಸುಮಾರು 90,000ಕ್ಕಿಂತ ಹೆಚ್ಚು ಜನರು ಅಲ್ಲಿನ ನದಿಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಇದಕ್ಕಾಗಿ ಈ ರೈಲ್ವೆ ಟ್ರ್ಯಾಕ್ ಅನ್ನ ಡೆತ್ ರೈಲ್ವೆ ಟ್ರ್ಯಾಕ್ ಅಂತ ಕರೆಯಲು ಪ್ರಾರಂಭಿಸ್ತಾರೆ. ಇಷ್ಟು ದೊಡ್ಡ ಅಪಾಯ ನಡೆದರೂ ಕೂಡ ನಂತರ ಇದನ್ನ ಮತ್ತೆ ಪ್ರಾರಂಭಿಸ್ತಾರೆ. ನಂಬರ್ 7 ವಾಶಾಬ್ ರೈಲ್ವೆ ಟ್ರ್ಯಾಕ್. ಫ್ರೆಂಡ್ಸ್, ರೈಲ್ವೆ ಡಿಪಾರ್ಟ್ಮೆಂಟ್ನವರು ರೈಲ್ವೆ ಟ್ರ್ಯಾಕ್ ಅನ್ನ ಪ್ರತಿದಿನ ನೋಡಿಕೊಳ್ತಿರ್ತಾರೆ. ಆದ್ರೆ ಈ ವಾಶಾಬ್ ರೈಲ್ವೆ ಟ್ರ್ಯಾಕ್ ಎಷ್ಟು ಕೆಟ್ಟದಾಗಿರುತ್ತೆ ನೋಡಿ. ಈ ವಿಡಿಯೋ ಕ್ಲಿಪ್ ಅಲ್ಲಿ ಆ ಟ್ರೈನ್ ಹೇಗೆ ಅಲುಗಾಡ್ತಾ ಬರ್ತಿದೆ ನೋಡಿ. ಇಂಥ ಟ್ರ್ಯಾಕ್ ಮೇಲೆ ದೊಡ್ಡ ದೊಡ್ಡ ಹೆವಿ ಟ್ರೈನ್ಸ್ ಅನ್ನ ಅವರು ಬಿಡ್ತಾರೆ. ಇದನ್ನ ಪ್ರಪಂಚದ ಅತ್ಯಂತ ಡೇಂಜರಸ್ ರೈಲ್ವೆ ಟ್ರ್ಯಾಕ್ ಅಂತ ಹೇಳಬಹುದು. ಈ ಟ್ರ್ಯಾಕ್ ಅನ್ನ ಒಮ್ಮೆ ರಿಪೇರ್ ಮಾಡಿದ್ರು ಕೂಡ ಅದು ಮತ್ತೆ ಹಾಗೆ ಆಗಿದ್ರಿಂದ ಅವುಗಳನ್ನ ಹಾಗೆ ಬಿಟ್ಟಿದ್ದಾರೆ. ಈ ಟ್ರ್ಯಾಕ್ ಮೇಲಿಂದ ಟ್ರೈನ್ ಬರ್ತಿದ್ರೆ ಕೆಲವರಿಗೆ ಭಯ ಆದ್ರೆ ಇನ್ನು ಕೆಲವರಿಗೆ ನಗು ಬರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪ್ರಪಂಚದ ಮೋಸ್ಟ್ ಡೇಂಜರಸ್ ರೈಲ್ವೆ ರೂಟ್ಸ್ ಅನ್ನ. ಇವುಗಳಲ್ಲಿ ಯಾವ ರೂಟ್ ನಿಮಗೆ ತುಂಬಾ ಭಯಂಕರವಾಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.